ಬರೀ ಶಾಲೆಗೆ ಸೇರಿಸಿರೋ ನಿಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ. ಅವನ್ನ ಒಂದು ಬಸ್ ಬಂದು ಕರ್ಕೊಂಡು ಹೋಗುತ್ತೆ, ಸಂಜೆ ತಂದು ಬಿಡುತ್ತೆ, ಆಮೇಲೆ ಟ್ಯೂಷನಿಗೆ ಹೋಗ್ತಾನೆ, ಅವ್ನ ಪಾಡಿಗೆ ಅವ್ನು ಓದ್ಕೊತಾನೆ. ನಾನು ಬಿಗ್ ಬಾಸ್ ನೋಡ್ಕೊಂಡು ಇದ್ಬಿಡ್ತೀನಿ, ನಾನು IPL ನೋಡ್ಕೊಂಡು ಇದ್ಬಿಡ್ತೀನಿ. ಅಲ್ಲ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಎಂಥ ಒಂದು ತ್ಯಾಗವನ್ನು ಮಾಡೋದಕ್ಕೆ ರೆಡಿಯಾಗಿದ್ದೀರ ಅನ್ನೋದ್ರ ಮೇಲೆ ನಿಮ್ಮ ಮಕ್ಕಳು ಏನಾಗ್ತಾರೆ ಅನ್ನೋದು ನಿರ್ಧಾರವಾಗಿರುತ್ತೆ. ಏನು ಇರೋದೇ ಒಂದು ಮಗ, ಏನಿದೆ ಎಲ್ಲ ಕೊಡಿಸಿ, ಏನು ತೊಂದರೆ ಇಲ್ಲ, ಮಗ ಅಲ್ವಾ, ಇರಲಿ, ಯಾರೂ ಹೊಡೆಯಂಗಿಲ್ಲ, ಯಾರೂ ಬೈಯಂಗಿಲ್ಲ, ಏನು ಮಾಡಂಗಿಲ್ಲ ಮಕ್ಳುಗಳಿಗೆ. ಅಷ್ಟು ಸೂಕ್ಷ್ಮವಾಗಿ ನೀವು ನಿಮ್ಮ ಮಕ್ಳುಗಳನ್ನ ಬೆಳೆಸ್ತಾ ಇದ್ದೀರಾ. ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವಾಗ ನಾನು ಅಡ್ಮಿಷನ್ ಮಾಡಬೇಕಾದ್ರೆ ಎಲ್ಲ ಪೋಷಕರಿಗೂ ಹೇಳ್ತಿದ್ದೀನಿ, ನಾನು ನಿಮ್ಮ ಮಗನ ಹೊಡಿತೀನಿ. ಹೇಳಿದ್ದೀನ ಇಲ್ವೋ? ಎಸ್. ಯಾಕೆ ಅಂತಂದರೆ ಯಾರ್ದಾರ ಒಬ್ರದ್ದು ಭಯ ಇರಬೇಕಲ್ವಾ. ಈಗಲೂ ನನಗೆ 9:00 ಆದರೆ ಫೋನ್ ಬರುತ್ತೆ, ಸರ್ ನನ್ನ ಮಗ ಮೊಬೈಲ್ ಇಟ್ಕೊಂಡಿದ್ದಾನೆ. ಆದರೂ ನಾನು ಫೋನ್ ಎತ್ತಿದ್ದೀನಿ. ಯಾಕೆ ಅಂದರೆ ಆ ಮಗು ನಿಮ್ಮ ಭವಿಷ್ಯ ಹಾಳು ಮಾಡಬಾರ್ದು. ತಂದೆ ತಾಯಿ ಭವಿಷ್ಯನ ಮಗು ಹಾಳು ಮಾಡ್ತಾ ಇದೆ. ರಾಹುಲ್ ಸರ್ ಒಂದು ಮಾತು ಹೇಳಿದ್ರು, ವೃದ್ಧಾಶ್ರಮ ಓಪನ್ ಆಗ್ತಾ ಇದೆ ಇತ್ತೀಚೆಗೆ ಅಂತ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನೀವೆಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿ ಹಾಸ್ಟೆಲಿಗೆ ಸೇರಿಸ್ತಾರೋ, ಅವರು ಕೂಡ ದೊಡ್ಡವರಾದ್ಮೇಲೆ ಅಷ್ಟೇ ದುಡ್ಡು ಖರ್ಚು ಮಾಡಿ ದೊಡ್ಡ ಆಶ್ರಮ ಕಟ್ತಾ ಇದ್ದಾರೆ ಪೇರೆಂಟ್ಸ್. ಅಲ್ಲಿಗೆ ಇದರಲ್ಲಿ ನೀವು ಅರ್ಥ ಮಾಡ್ಕೋಬಾರ್ದಷ್ಟೇ, ನಿಮ್ಮ ಜೊತೆ ಮಕ್ಳುಗಳನ್ನ ಬೆಳೆಸೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಜೊತೆ ಬೆಳೆಸಿ, ನಿಮ್ಮ ಜೊತೆ ಆಟ ಆಡಿಸಿ, ಟೈಮ್ ಕೊಡಿ ಅವರಿಗೆ. ಬಿಟ್ಬಿಡಿ, ನಿಮ್ಮ ಮಗ ಬಂದಾಗ ಕೊಡ್ಸೋದೊಂದೇ ಎಲ್ಲ ಇಂಪಾರ್ಟೆಂಟು. ಟೈಮ್ ಕೊಡಿ. ನಾನೇ ದುಡ್ಡು ಕೊಡ್ತೀನಿ, ನಿಮ್ಮ ಮಗನ ಟೈಮ್ ಕೊಡಿ, ನೋಡೋಣ. ತನ್ನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಆನಂದ ಪಡಿ. ಈಗಲನ್ನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು, ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ. ಅನ್ನುವಂಥ ಸುಂದರವಾಗಿರ್ತಕ್ಕಂಥ ಸಾಹಿತ್ಯ ವಿದ್ಯಂತ ಹಾಡಿಗೆ ನೃತ್ಯವನ್ನು ಮಾಡಿದ ಜೋರಾಗಿ ಆ ವೇದಿಕೆ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ನಿಲ್ಲೋದಿದೆಯಲ್ಲ ಈ ವಯಸ್ಸಿನಲ್ಲಿ, ಅದನ್ನೇ ನಾವು ಆತ್ಮೀಯ ಬಂಧುಗಳೇ,